ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜ್ಯದ ಎರಡೂ ಕ್ಷೇತ್ರಗಳ ಬೈ ಎಲೆಕ್ಷನ್ ನಂತರ ಬಿಜೆಪಿ ಮತ್ತು ಕಾಂಗ್ರೆಸ್ ತಮ್ಮದೇ ಆದ ರಾಜಕೀಯ ತಂತ್ರಗಳನ್ನು ಹೆಣೆಯುತ್ತಿವೆ. ಇತ್ತ ಪ್ರತಿಪಕ್ಷವಾದ ಜೆಡಿಎಸ್ ಕೂಡ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಿದೆ. ಇಂದು ಬೆಂಗಳೂರಿನಲ್ಲಿ ತನ್ನ 3ನೇ ಬೃಹತ್ ಜನತಾ ಸಮಾವೇಶವನ್ನ ಜೆಡಿಎಸ್ ನಡೆಸುತ್ತಿದೆ. ಇದರ ಹಿಂದಿನ ಉದ್ದೇಶ ಮತ್ತು ಜೆಡಿಎಸ್ ಪಕ್ಷದ ಮುಂದಿರುವ ಸವಾಲುಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಮುಗಿದಂತಹ ಬೆನ್ನಲ್ಲೇ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ತೊಡಗಿವೆ. ಇತ್ತ ಕರ್ನಾಟಕ ರಾಜ್ಯದ ಪ್ರಾದೇಶಿಕ ಪಕ್ಷವಾದಂಥ ಜಾತ್ಯತೀತ ಜನತಾದಳ ಕೂಡ ತನ್ನ ಪಕ್ಷ ಸಂಘಟನೆ ಮಾಡಲು ಬೃಹತ್ ಯೋಜನೆಗಳನ್ನು ಹಾಕಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ನೈಸ್ ರಸ್ತೆಯ ಬಳಿಯ ಕೊಮ್ಮಘಟ್ಟದಲ್ಲಿ ಅದು ತನ್ನ 3ನೇ ರಾಜ್ಯ ಮಟ್ಟದ ಬೃಹತ್ ಜನತಾ ಸಮಾವೇಶವನ್ನ ನಡೆಸುತ್ತಿದೆ. ಈಗಾಗಲೇ ಚದುರಿ ಹೋಗಿರುವಂತ ತಮ್ಮ ನಾಯಕರನ್ನ ಮತ್ತು ಕಾರ್ಯಕರ್ತರನ್ನ ಸೆಳೆಯಲು ಮತ್ತು ಅವರನ್ನ ಮುಂಬರುವ 2028ರ ವಿಧಾನಸಭಾ ಚುನಾವಣೆಗೆ ಸಜ್ಜುಗೊಳಿಸಲು ದಳಪತಿಗಳು ಮುಂದಾಗಿದ್ದಾರೆ. ಇದರ ಜೊತೆಗೆ ಇದೇ ವರ್ಷ ನಡೆಯಲಿರುವಂತಹ ಹಲವು ಚುನಾವಣೆಗಳ ಬಗ್ಗೆಗೂ ಕೂಡ ಅವರು ಆದ್ಯತೆ ನೀಡಲಿದ್ದಾರೆ. ರಾಜ್ಯದ ಬೈ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಇದೇ ತಿಂಗಳಲ್ಲಿ ಪಂಚರಾಜ್ಯ ಚುನಾವಣೆಗಳು ಕೂಡ ಮುಗಿದು ಹೋಗ್ತವೆ. ಇನ್ನು ಜೆಡಿಎಸ್ ಮುಂದಿರುವುದು ಬೆಂಗಳೂರಿನಲ್ಲಿ ನಡೆಯುವಂತ ಬಹುನಿರೀಕ್ಷಿತ ಜಿಬಿಎ ಚುನಾವಣೆ ಮತ್ತು ಇದರ ನಂತರ ಬರುವಂತ 4 ಕ್ಷೇತ್ರಗಳ ವಿಧಾನ ಪರಿಷತ್ ಚುನಾವಣೆಗಳು ಮತ್ತು ಇಡೀ ರಾಜ್ಯದಾದ್ಯಂತ ನಡೆಯುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳು. ಇವುಗಳ ಮೇಲೆ ಜೆಡಿಎಸ್ ತನ್ನ ಕಣ್ಣು ನೆಟ್ಟಿದೆ. ಈಗಾಗಲೇ ಬಿಜೆಪಿ ಜೊತೆಗಿನ ಮೈತ್ರಿ ವಿರಸದ ರೂಪ ಪಡೆದುಕೊಂಡಿದ್ದು ಜೆಡಿಎಸ್ ತನ್ನ ಅಸ್ತಿತ್ವಕ್ಕಾಗಿ ಹೆಣಗಾಡ್ತಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಗಿಂತ ತಾನು ಏನೂ ಕಡಿಮೆ ಇಲ್ಲ ಎನ್ನುವುದನ್ನ ಸಾಬೀತು ಮಾಡಲು ಜೆಡಿಎಸ್ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಅದರ ಪ್ರತಿಫಲವೇ ಈ ಜನತಾ ಸಮಾವೇಶ. ಈಗಾಗಲೇ ಹಾಸನ, ವಿಜಯಪುರದಲ್ಲಿ ಯಶಸ್ವಿ ಸಮಾವೇಶಗಳನ್ನು ನಡೆಸಿರುವಂತಹ ಜೆಡಿಎಸ್ ಇಂದು ಬೆಂಗಳೂರಿನ ಸಮಾವೇಶಕ್ಕೆ ಮೈ ಕೊಡವಿಕೊಂಡು ಎದ್ದು ನಿಂತಿದೆ. ಇದೇ ಹೊತ್ತಿನಲ್ಲಿ ಜೆಡಿಎಸ್ ಎದುರು ಹಲವು ಸವಾಲುಗಳು ಕೂಡ ಎದ್ದು ನಿಂತಿವೆ. ಈಗಾಗಲೇ ಜೆಡಿಎಸ್ ಒಂದು ಫ್ಯಾಮಿಲಿ ಪಾರ್ಟಿ ಎಂಬ ಹಣೆಪಟ್ಟಿ ಹೊತ್ತುಕೊಂಡಿದೆ. ಜೊತೆಗೆ ಅವಕಾಶವಾದಿ ರಾಜಕಾರಣ ಮಾಡ್ತಿದೆ ಎಂಬ ಆರೋಪವೂ ಕೂಡ ಇದೆ. ಅಲ್ಲದೆ ಅಧಿಕಾರಕ್ಕಾಗಿ ಯಾರೊಂದಿಗೆ ಬೇಕಾದರೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಎಂಬ ಆರೋಪವೂ ಕೂಡ ಇದೆ. ಅಲ್ಲದೆ ಕಳೆದು ಹೋಗಿರುವಂತ ಅಲ್ಪಸಂಖ್ಯಾತ ಮತದಾರರನ್ನು, ನಾಯಕರನ್ನು ಪಕ್ಷಕ್ಕೆ ವಾಪಸ್ ಕರೆತರುವಂತ ಹೊಣೆಗಾರಿಕೆಯೂ ಜೆಡಿಎಸ್ ಮೇಲಿದೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಪಕ್ಷಕ್ಕಾದಂಥ ಅವಮಾನ, ಮುಜುಗರವನ್ನ ತಪ್ಪಿಸಿಕೊಳ್ಬೇಕಿದೆ. ಜೊತೆಗೆ ಬಿಜೆಪಿಯ ಮೈತ್ರಿ ನಿರ್ಲಕ್ಷ್ಯಕ್ಕೂ ಕೂಡ ಸ್ಪಷ್ಟ ಉತ್ತರ ನೀಡಬೇಕಿದೆ. ಇದೆಲ್ಲದಕ್ಕೂ ಈ ಜೆಡಿಎಸ್ ಸಮಾವೇಶ ಸಾಕ್ಷಿಯಾಗುತ್ತದೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇದೇ ತರದ ಸುದ್ದಿಗಳಿಗೆ ನೋಡ್ತಾ ಇರಿ ಫೋಕಸ್ ಟಿವಿ.